ಮುಸ್ಲಿಮರನ್ನ ಹಿಂದೂ ದೇವಸ್ಥಾನಕ್ಕೆ ಸೇರಿಸಬಾರ್ದು ಅಂತ ಹೇಳ್ತೀವಿ. ಆದ್ರೆ ನಿಮಗೆ ಒಂದು ವಿಷಯ ಗೊತ್ತಾ? ಒಂದು ಮುಸ್ಲಿಂ ಕುಟುಂಬದವರು ದುರ್ಗಾ ದೇವಸ್ಥಾನದ ಅರ್ಚಕರಾಗಿ 600 ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದಾರೆ. ರಾಜಸ್ಥಾನದ ಬಗೋರಿಯಾ ಎಂಬ ಹಳ್ಳಿಯಲ್ಲಿ ದುರ್ಗಾ ದೇವಸ್ಥಾನದ ಒಬ್ಬ ಮುಖ್ಯ ಅರ್ಚಕ 80 ವರ್ಷದ ಒಬ್ಬ ಮುಸ್ಲಿಂ ಜಮಾಲುದ್ದೀನ್ ಖಾನ್. 13 ತಲೆಮಾರುಗಳಿಂದ ಇವರ ಕುಟುಂಬದವರು ಪೂಜೆ ಯಜ್ಞಗಳನ್ನ ಮಾಡ್ತಾ ಜನರಿಗೆ ಪೂಜಾ ಸಲಹೆಗಳನ್ನ ಕೊಡ್ತಿದ್ದಾರೆ. ಇವರ ಇತಿಹಾಸವನ್ನ ಗಮನಿಸಿದ್ರೆ ಇವರ ಪೂರ್ವಜರು ಬರಗಾಲದ ಸಂದರ್ಭದಲ್ಲಿ ಸಿಂಧ್ ಪ್ರಾಂತ್ಯದಿಂದ ವಲಸೆ ಬರ್ತಿರ್ತಾರೆ. ಆಗ ಅವರು ಒಂದು ಮರಳುಗಾಡಲ್ಲಿ ಊಟ ನೀರು ಇಲ್ಲದೆ ಸಿಕ್ಕಾಕೊಂಡಾಗ ಅವರ ಕನ್ಸಲ್ಲಿ ತಾಯಿ ದುರ್ಗೆ ಬಂದು ನೀರಿನ ಬಾವಿ ಹಾಗೂ ದೇವಿ ಇರೋ ಮೂರ್ತಿಯನ್ನ ತೋರಿಸ್ತಾರಂತೆ. ಆ ಜಾಗಕ್ಕೆ ಹೋದಾಗ ಅವ್ರಿಗೆ ನೀರು ಸಿಗುತ್ತೆ, ದೇವಿ ಮೂರ್ತಿನೂ ಸಿಗುತ್ತೆ. ಆವಾಗ್ನಿಂದ ಅವರು ಅಲ್ಲೇ ಇಟ್ಕೊಂಡು ದುರ್ಗಾ ದೇವಿಯನ್ನ ಪೂಜೆ ಮಾಡ್ತಿದ್ದಾರೆ. ಜಮಾಲುದ್ದೀನ್ ನವರಾತ್ರಿ ಸಮಯದಲ್ಲಿ 9 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರೆ. ಅವರ ಮಗನೂ ಕೂಡ ಇದನ್ನ ಪಾಲಿಸ್ಕೊಂಡ್ ಬರ್ತಾ ಇದ್ದಾರೆ. ಇವರು ದುರ್ಗಾದೇವಿಯ ಪೂಜೆ ಜೊತೆಗೆ ಮಸೀದಿಯಲ್ಲಿ ನಮಾಜ್ ಕೂಡ ಮಾಡ್ತಾರೆ. ಭಕ್ತಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋದು ಬಗೋರಿಯಾ ಹಳ್ಳಿ ಮೂಲಕ ನಮಗೆ ಅರ್ಥ ಆಗುತ್ತೆ.